ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಭಜನೆ ಮನೆ ಯುವಕರ ಬಳಗದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಮಾಜ ಸೇವಕ ರವಿ ಬಿ ಗೌಡ್ರು, ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಕೇವಲ ರಾಷ್ಟ್ರೀಯ ಹಬ್ಬವಲ್ಲ, ಊರ ಹಬ್ಬದಂತೆ ಸಂಭ್ರಮದಿಂದ ಆಚರಿಸುವ ಹಬ್ಬವಾಗಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಮಹನೀಯರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಸರ್ಕಾರಿ ಶಾಲೆಗಳ ಬಗ್ಗೆ ಇರುವ ಕೀಳರಿಮೆಯನ್ನ ಬಿಟ್ಟು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಿಸುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂದು ಅವರು ಕರೆ ನೀಡಿದರು. ಈ ದಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಊರಿನ ಪ್ರಮುಖರ ಒಂದು ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೇವೆ. ಮಳಮಾಚನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ನಾವು ನೆರವೇರಿಸ್ತೇವೆ. ಇದು ಹಿಂದಿನ ಕಾಲದಿಂದ ಹಿರಿಯರ ಒಂದು ಸಮ್ಮುಖದಲ್ಲಿ ನಡ್ಕೊಂಡ್ಬಂದ ಕಾರ್ಯಕ್ರಮವಾಗಿ ಇದನ್ನೊಂದು ಊರ ಹಬ್ಬದ ಥರನೇ ನಾವು ಮಾಡ್ತೇವೆ. ಎಲ್ಲ ಶಾಲೆಯ ಮಕ್ಕಳು, ಅಂಗನವಾಡಿ ಮಕ್ಕಳು, ಊರಿನ ಎಲ್ಲ ಪ್ರಜೆಗಳು ಸೇರಿ ನಡುಬೀದಿಯಲ್ಲಿ ಶ್ರೀರಾಮ ಭಜನೆ ಮನೆ ಯುವಕರ ರೈತ ಸಂಘದ ಒಂದು ಸಮ್ಮುಖದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಊರಿನ ಸಮ್ಮುಖದಲ್ಲಿ ಎಲ್ಲರ ಗುರು ಹಿರಿಯರು ಮತ್ತು ಎಲ್ಲರ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು ಎಲ್ಲ ನಾಗರಿಕರ ಸಮ್ಮುಖದಲ್ಲಿ ಈ ದಿನ ನಾವು ನೆರವೇರಿಸುತ್ತೇವೆ. ಹೀಗಾಗಿ ಮುಂದಿನ ವರ್ಷವೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಎಲ್ಲ ಅಡ್ಮಿಷನ್ ಆಗಿ ಭಾಳಷ್ಟು ಜನಸಂಖ್ಯೆ, ಭಾಳಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಇನ್ನೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಬೇಕಂತ ಈಗಿನ ಎಲ್ಲ ಯುವಕರಲ್ಲಿ ನಾನು ಬೇಡ್ಕೊಳ್ತೇನೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತೇನೆ. ಸರ್, ಮಕ್ಕಳ ಸಂಖ್ಯೆ ಗಣನೀಯ ಕಡಿಮೆ ಆಗ್ತಾ ಇದೆ ವರ್ಷ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಈಗ ನಾವು ಮಕ್ಕಳ ಗಣನೀಯ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ನಮಗೂ ಭಾಳ ನೋವಾಗ್ತಾ ಇದೆ. ಯಾಕಂದರೆ ನಮ್ಮ ತಂದೆಯವರಾದಂಥ ಬೈರೇಗೌಡರು ಮತ್ತು ಕೃಷ್ಣಣ್ಣವರು ಇವರೆಲ್ಲನೂ 96-97ರಲ್ಲಿ 2006-07ರಲ್ಲಿ ಹೈಸ್ಕೂಲ್ ಶಾಲೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಭಾಳ ಶ್ರಮಪಟ್ಟು ನಾವು ಮಾಡಿದ್ದೇವೆ. ಆಗ ಭಾಳ ಜನಸಂಖ್ಯೆ, ಜನಸಂಖ್ಯೆ ಭಾಳಷ್ಟಿತ್ತು. ಆಮೇಲೆ ನಮ್ಮ ತಾಲೂಕಿಗೆ ಮಳಮಾಚನಹಳ್ಳಿಯಲ್ಲಿ SLC ಟಾಪರ್ಸ್ ಪ್ರತಿ ವರ್ಷವೂ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗ 2 ವರ್ಷದಿಂದ ಸ್ವಲ್ಪ ಕಡಿಮೆ, ಈ ವರ್ಷವೂ ನಮಗೆ ಮೆಜಾರಿಟಿ ಚೆನ್ನಾಗಿ ಬಂದಿದೆ. ಯಾಕೋ ನಮ್ಮ ಊರಿನ ನಾಗರಿಕರಲ್ಲಿ ಮತ್ತು ನಮ್ಮ ಪೇರೆಂಟ್ಸ್, ವಿದ್ಯಾರ್ಥಿಗಳ ತಂದೆ ತಾಯಿಗಳ ಗಮನದಲ್ಲಿ, ನಮ್ಮ ಪೋಷಕರ ಒಂದು ಸಮ್ಮುಖದಲ್ಲಿ ಯಾಕೋ ನಮ್ಮ ಮಳಮಾಚನಹಳ್ಳಿ ಹೈಸ್ಕೂಲ್ ಅಂದರೆ ಸ್ವಲ್ಪ ಕೀಳಾಗಿ ನೋಡೋ ಮಟ್ಟಕ್ಕೆ ಬಂದಿದೆ. ಅದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಕಳೆದಾಗ ನಾನು ವಿದ್ಯಾರ್ಥಿಗಳ ಪೋಷಕರಲ್ಲಿ ನಾನು ಬೇಡ್ಕೊಂಡಿದ್ದೇನೆ. SDMC ಮೀಟಿಂಗ್ಸಲ್ಲಿ ನಾನು ಕೇಳ್ಕೊಳ್ತೇನೆ. ಎಲ್ಲ ಶಾಲೆಗೂ ನಾನು ಭೇಟಿ ಕೊಡ್ತಾ ಇದ್ದೇನೆ. ಆಗಲೂ ನಾನು ಕೇಳ್ಕೊಳ್ತೇನೆ, ವಿದ್ಯಾರ್ಥಿಗಳಿಗೂ ಮನವಿ ಮಾಡ್ತೇನೆ, ಅಕ್ಕಪಕ್ಕದ ಮನೆಯವರು ಕರ್ಕೊಂಡ್ಬಂದು ಸೇರಿಸ್ಬೇಕು ಅಂತ. ಈಗ ನಮ್ಮೂರಿನ ಏನು ಈಗ ಯುವಕ ಮುಖಂಡರುಗಳಿದ್ದಾರೆ, ಅವರು ಇದಕ್ಕೆ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನನ್ನ ಒಂದು ಮನಸ್ಪೂರ್ವಕ ವೈಯಕ್ತಿಕ ಒಂದು ಭಾವನೆ. ನಮ್ಮ ಮುತ್ತಾಸಿಂದ ನಮ್ಮ ಮಳಮಾಚನಹಳ್ಳಿ ಗ್ರಾಮದ ಸ್ಥಾನದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿಕೊಡುವುದು. ಇದೇ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 6 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬೈರಾರೆಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಾಗೆಯೇ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 22 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪುಟ್ಟಪ್ಪ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುತ್ಸಜ್ಜಿ ಬಿ ಬೈರೇಗೌಡರು, BN ಕೃಷ್ಣಯ್ಯ, ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ದೇವರಾಜ್, ಯುವಕರಾದ ಸುಮಂತ್, ಮನೋಹರ್, ಲಕ್ಷ್ಮೀಪತಿ, ಪ್ರಜ್ವಲ್, ತೇಜಸ್, ಶ್ರೇಯಸ್ ಹಾಗೂ ವೇಣು, ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು, ಗ್ರಾಮಸ್ಥರು ಮತ್ತು ಶ್ರೀರಾಮ ಭಜನೆ ಮನೆ ಯುವಕರ ಬಳಗದ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.
ಶಿಲಟ್ ಓಕೆ ಸರ್. ಮಕ್ಕಳೆಲ್ಲ ಮುಂದೆ ನೋಡಿ, ಮೇಡಮ್ ಮಾತಾಡೋದು, ಮಕ್ಕಳೆಲ್ಲ ಮೇಡಮ್ ಮಾತಾಡೋದು, ಟೀಚರ್